ಇನ್ನು ತೆಲಂಗಾಣದಲ್ಲಿ ಸರ್ಕಾರ ವರ್ಸಸ್ ವಿವಿ ವಿದ್ಯಾರ್ಥಿಗಳ ಫೈಟ್ ಶುರುವಾಗಿದೆ. 400 ಎಕರೆ ಭೂಮಿ ಹರಾಜಿಗೆ ತೆಲಂಗಾಣ ಸರ್ಕಾರ ನಿರ್ಧಾರ ಮಾಡಿದೆ. ಹೈದರಾಬಾದ್ಗೆ ಹೊಂದಿಕೊಂಡಂತ ರಂಗಾರೆಡ್ಡಿ ಜಿಲ್ಲೆಯ ಭೂಮಿ ಇದು. 400 ಎಕರೆ ಭೂಮಿಯನ್ನ ಹರಾಜಿಗೆ ವಿದ್ಯಾರ್ಥಿಗಳಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಿವಿ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. What are you doing here? This is a camera thing. What are you doing here? Have some shame. ಅಲ್ಲಿ ವಿದ್ಯಾರ್ಥಿಗಳನ್ನ ಬಲವಂತವಾಗಿ ಅವರ ಪ್ರತಿಭಟನೆಯನ್ನು ಹತ್ತಿಕ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. 400 ಎಕರೆ ಜಮೀನು, ಅದು ವಿಶ್ವವಿದ್ಯಾಲಯಕ್ಕೆ ಸೇರಿದಂಥ ಜಮೀನು. ಆ ಜಮೀನನ್ನು ಮಾರಾಟ ಮಾಡೋದಕ್ಕೆ ಸರ್ಕಾರ ಯತ್ನಿಸ್ತಾ ಇದೆಯಂತೆ. ಸುಮಾರು 10 ರಿಂದ 14 ಸಾವಿರ ಕೋಟಿ ರೂಪಾಯಿಯಷ್ಟು ಮೌಲ್ಯದ ಜಮೀನಂತ. ಚಂದ್ರಮೋಹನ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಇತ್ತೀಚೆಗಷ್ಟೇ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳಿದರು, ಈ ಫ್ರೀ ಬೀಸನ್ನು ಕೊಡ್ತಾ ಇದ್ದೀವಿ, ಹಾಗಾಗಿ ಸರ್ಕಾರ ನಡೆಸೋದಕ್ಕೂ ಕೂಡ ಕಾಸಿಲ್ಲ ನಮ್ಮ ಕೈಯಲ್ಲಿ ಅಂತ. ಈಗ ನೋಡಿದ್ರೆ 400 ಎಕರೆ ಭೂಮಿಯನ್ನು ಹರಾಜಿಗೆ ಹೊರಟಿದೆ. ಯಾಕೆ, ಉದ್ದೇಶ ಏನು ಅಂತ ಸರ್ಕಾರದ್ದು? ವಾಸುದೇವ್, ಮುಖ್ಯವಾಗಿ ತೆಲಂಗಾಣ ಸರ್ಕಾರ ಈಗ ಹಣ ಸಂಗ್ರಹಕ್ಕಾಗಿ ಈ ಸರ್ಕಾರಿ ಭೂಮಿಯನ್ನು ಹರಾಜಿನ ಮೂಲಕ ಮಾರಾಟ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಹೈದರಾಬಾದ್ ಯೂನಿವರ್ಸಿಟಿಗೆ ಹೊಂದ್ಕೊಂಡಂತೆ ಇರುವಂತಹ 400 ಎಕರೆ ಜಾಗವನ್ನು ತೆಲಂಗಾಣದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಮೂಲಕವಾಗಿ ಹರಾಜು ಹಾಕಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಒಂದು ಹೈದರಾಬಾದ್ನ ಯೂನಿವರ್ಸಿಟಿಗೆ ಸೇರಿದಂಥ ಜಾಗದಲ್ಲಿ ಗಿಡ ಮರಗಳಿದೆ ಮತ್ತು ವನ್ಯಜೀವಿಗಳು ಕೂಡ ಇದ್ವು. ಬಹುತೇಕ ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ನ ಮಾದರಿನಲ್ಲೇ ಈ ಒಂದು ಜಾಗ ಕೂಡ ಇತ್ತು. ಆದರೆ ರಾತ್ರೋರಾತ್ರಿನಲ್ಲೇ ಸುಮಾರು 20 ರಿಂದ 30 JCBಗಳನ್ನು ತಂದು ಈ ಕಾಡು ಇದ್ದಂಥ ಜಾಗವನ್ನು, ಗಿಡ ಮರಗಳಿದ್ದಂಥ ಜಾಗವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಅದನ್ನು ನೆಲಸಮವನ್ನು ಮಾಡಿ ಆ ಜಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಮತ್ತು IT ಪಾರ್ಕ್ಗಳಿಗೆ ಹರಾಜು ಮೂಲಕ ಮಾರಾಟವನ್ನು ಮಾಡಲಿಕ್ಕೆ ಈಗ ತೆಲಂಗಾಣ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಒಂದು ಜಾಗದ ಹರಾಜಿನ ಮೂಲಕವೇ ಸುಮಾರು 10 ರಿಂದ 15 ಸಾವಿರ ಕೋಟಿ ರೂಪಾಯಿ ಹಣವನ್ನು ಸಂಗ್ರಹ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ತೆಲಂಗಾಣ ಸರ್ಕಾರ ಹಾಕ್ಕೊಂಡಿದೆ. ಇದಕ್ಕೀಗ ಹೈದರಾಬಾದ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಯೂನಿವರ್ಸಿಟಿಗೆ ಸೇರಿದಂಥ ಜಾಗ, ಯೂನಿವರ್ಸಿಟಿ ಜಾಗವಾಗಿ ಇದು ಮುಂದುವರಿಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸಿ IT ಕಂಪನಿಗಳಿಗೆ ನೀವು ಹರಾಜಿನ ಮೂಲಕ ಮಾರಾಟ ಮಾಡುವಂಥದ್ದು ಸೂಕ್ತ ಅಲ್ಲ. ಇಲ್ಲಿ ವನ್ಯಜೀವಿಗಳಿವೆ, ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲರಿಗೂ ಕೂಡ ಇದು ಆಶ್ರಯ ತಾಣವಾಗಿತ್ತು. ಹಾಗಾಗಿ ಇದನ್ನು ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಮುಂದುವರಿಸಬೇಕೇ ವಿನಃ ಇದನ್ನು ನೀವು ಇಲ್ಲಿ ಇರತಕ್ಕಂಥ ಗಿಡ ಮರಗಳನ್ನು ಕಡಿದು ಇದನ್ನು ಅಭಿವೃದ್ಧಿಯನ್ನು ಮಾಡಿ IT ಕಂಪನಿಗಳಿಗೆ ಮಾರಾಟ ಮಾಡುವಂಥದ್ದು ಬೇಡ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ವಿರೋಧ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ಹಗಲು ರಾತ್ರಿ ಪ್ರತಿಭಟನೆಯನ್ನು ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಪೊಲೀಸ್ ಬಲದ ಮೂಲಕ ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ತೆಲಂಗಾಣ ಸರ್ಕಾರ ಮಾಡಿದೆ. ಪ್ರತಿಭಟನೆ ನಡೆಸಿದಂಥ ವಿದ್ಯಾರ್ಥಿಗಳನ್ನು ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಸುಮಾರು 40 ರಿಂದ 50 ಮಂದಿ ವಿದ್ಯಾರ್ಥಿಗಳನ್ನು ಬಂಧಿಸಿದ್ದಾರೆ. ಇದರ ಮಧ್ಯೆ ಕೂಡ ಇವತ್ತು ಕೂಡ ಹೈದರಾಬಾದ್ ಯೂನಿವರ್ಸಿಟಿಯ ಗೇಟ್ನ ಹೊರಭಾಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು, ಧರಣಿಯನ್ನು ಮುಂದುವರಿಸಿದ್ದಾರೆ. ಆದರೆ ತೆಲಂಗಾಣ ಸರ್ಕಾರ ಮಾತ್ರ ಈ JCBಗಳ ಮೂಲಕ ಈ ಗಿಡ ಮರಗಳನ್ನು ನಾಶಪಡಿಸ್ತಕ್ಕಂಥದ್ದು ಕೆಲಸವನ್ನು ಈಗಲೂ ಕೂಡ ಮುಂದುವರಿಸಿದೆ. ಈಗ ಮುಖ್ಯವಾಗಿ ತೆಲಂಗಾಣದಲ್ಲೂ ಕೂಡ ಫ್ರೀಬಿಗಳನ್ನು ಘೋಷಣೆಯನ್ನು ಮಾಡಿ ಜಾರಿಗೊಳಿಸಲಾಗಿದೆ. ಇದರಿಂದಾಗಿಯೇ ಅಲ್ಲಿನ ಸರ್ಕಾರಿ ನೌಕರರಿಗೂ ಕೂಡ
ಪ್ರತಿ ತಿಂಗಳ ಮೊದಲನೇ ತಾರೀಕು ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಹಣ ಇಲ್ಲ ಅನ್ನೋ ಒಂದು ಮಾತನ್ನ ಸಿಎಂ ರೇವಂತ್ ರೆಡ್ಡಿ ಅವರೇ ಸಾರ್ವಜನಿಕವಾಗಿ ಹೇಳಿದ್ರು. ಸಾರ್ವಜನಿಕವಾಗಿ ತಮ್ಮ ಹಣಕಾಸಿನ ಬಿಕ್ಕಟ್ಟಿನ ಅಳಲನ್ನು ತೋಡ್ಕೊಂಡಿದ್ರು. ಹೀಗಾಗಿನೇ ಬಹುಶಃ ಈ ಒಂದು ಪ್ರೀವಿಗಳಿಗೆ ಹಣವನ್ನು ಸಂಗ್ರಹಿಸಲಿಕ್ಕೋಸ್ಕರ ಈ ಸರ್ಕಾರಿ ಜಾಗವನ್ನ IT ಕಂಪನಿಗಳಿಗೆ ಮಾರಾಟ ಮಾಡುವಂತ ತೀರ್ಮಾನವನ್ನ ಈಗ ತೆಲಂಗಾಣ ಸರ್ಕಾರ ತೆಗೆದುಕೊಂಡಿರ್ಬೋದು. ಆದ್ರೆ ಇದಕ್ಕೆ ತೆಲಂಗಾಣದ ರಾಜಕೀಯ ಪಕ್ಷಗಳು ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BRS ಪಕ್ಷ, BJP ಪಕ್ಷ, ಎಡಪಕ್ಷಗಳು ಕೂಡ ಈ ಭೂಮಿ ಮಾರಾಟಕ್ಕೆ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿವೆ. ವಿದ್ಯಾರ್ಥಿಗಳು ಮಾತ್ರ ಬೀದಿಗಿಳಿದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.